ಹಲೋ 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 ವೀಕ್ಷಕರ ಉಪಯುಕ್ತತೆ ಮತ್ತು ನೇಪಾಳದಿಂದ ಹಿಂದೂ ರಾಷ್ಟ್ರದ ವೃತ್ತಾಕಾರದ ಪುಟದಲ್ಲಿ ಬಂಧಿಸಲಾಗಿದೆ. ನಮ್ಮ ಯುಪಿಸಿಎನ್ ಯೋಗಿ ಆದಿತ್ಯನಾಥ್ ಈ ಬಗ್ಗೆ ಸಾಕಷ್ಟು ಪ್ರತಿಭಟಿಸಿದರು. ಅವರ ಹಿಂದೂ ರಾಷ್ಟ್ರದ ಪುಡಿ ನೇಪಾಳಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅವರು ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಲು ಬಯಸುತ್ತಾರೆ. ಹಿಂದೂ ರಾಷ್ಟ್ರದ ಪರಿಕಲ್ಪನೆ ತಪ್ಪಲ್ಲ. ಅವರು ಯೋಗಿ ಆದಿತ್ಯನಾಥ್, ಆದರೆ ಬಿಜೆಪಿ ಎಲ್ಲಾ ಮಂತ್ರಿಗಳು ಬಯಸುತ್ತಾರೆ. ಭಾರತ ಮತ್ತು ಹಿಂದೂ ರಾಷ್ಟ್ರ ಹಿಂದೆಯೂ ಇತ್ತು. ಭಾರತ್ ವಿಶ್ವಗುರು ಇನ್ನೂ ರಾಷ್ಟ್ರವಾಗುತ್ತದೆ 24. ಅಷ್ಟೇ ಅಲ್ಲ, ಭಾರತವು ಹಿಂದೂ ರಾಷ್ಟ್ರವಾಗುತ್ತದೆ. ಮತ್ತು ಶತ್ರುಘ್ನ ಮೋದಿ ಸರ್ಕಾರ ಈಗಾಗಲೇ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದೆ. ಮೋದಿಜಿ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡುತ್ತಾರೆಯೇ ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ ಮತ್ತು ಅವರು ಅದರ ಕಡೆಗೆ ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿದ್ದರೆ ಮಾನ್ಯ ಪಾಯಿಂಟ್. ಆದ್ದರಿಂದ ನಾವು ಮೊದಲು ಮಾತನಾಡೋಣ, ಮೋದಿ ಸರ್ಕಾರವು ನಿಜವಾಗಿಯೂ ಹಿಂದೂ ರಾಷ್ಟ್ರವನ್ನು ರಚಿಸುವ ನಿಟ್ಟಿನಲ್ಲಿ ಯಾವುದೇ ಹೆಜ್ಜೆ ಇಟ್ಟಿದೆಯೇ? ಈಗ ನಾವು ಮೋದಿ ಸರ್ಕಾರದ ಪ್ರಶ್ನಿಸುವ ತಂತ್ರದ ಬಗ್ಗೆ ಮಾತನಾಡುತ್ತೇವೆ. ಇದು ಮೋದಿಜಿ ಅವರ ಪರ ಹಿಂದೂ ರಾಷ್ಟ್ರದ 60 ವಿಷಯಗಳು ಮತ್ತು ಈ ಎಲ್ಲ ಅಂಶಗಳು ಎಂದು ಸಾರ್ವಜನಿಕರಿಗೆ ಅನಿಸುತ್ತದೆ. ಇದು ನೇರವಾಗಿ ಮತ್ತು ಮುಂಚಿತವಾಗಿ ಮೊದಲ ಹೆಜ್ಜೆಯಾಗಿದೆ. ಮೋದಿ ಸರ್ಕಾರವು ಡಿಸೆಂಬರ್ 12, 2019 ರಂದು ಪೌರತ್ವ ತಿದ್ದುಪಡಿ ಮಸೂದೆಯನ್ನು ಅಂಗೀಕರಿಸಿದೆ. ಅದರ ಅಡಿಯಲ್ಲಿ 2014ರಿಂದ ಭಾರತಕ್ಕೆ ಬರುತ್ತಿರುವ ಅಫ್ಘಾನಿಸ್ತಾನ, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಅನರ್ಹ ನಿರಾಶ್ರಿತರನ್ನು ನಿಷೇಧಿಸಲಾಗುವುದು. ಅಲ್ಲಿ ನೆಲೆಸಿದರೆ ಅವರಿಗೆ ಭಾರತೀಯ ಪೌರತ್ವ ನೀಡಲಾಗುವುದು. ಆದರೆ ಇದಾದ ನಂತರ ದೇಶದ ಹಲವು ರಾಜ್ಯಗಳಲ್ಲಿ ಇಂತಹ ಕೆಲವು ಮಂತ್ರಗಳು ಕಂಡುಬಂದವು. ಬೆಳಿಗ್ಗೆ ಏಕೆ ಪಟಾಕಿ ಸಿಡಿಸುತ್ತಾರೆ, ಅವರು ಇದನ್ನು ಮಾಡಿದರು ಎಂದು ಅದರ ಹಿಂದೆ ಓಡಿ 1 ಲೋಟ ಕುಡಿದರು. ಇದರ ಪ್ರಕಾರ ಈ ದೇಶಗಳಿಂದ ಆಯುರ್ವೇದದಲ್ಲಿ ಇದನ್ನು ಭಾರತೀಯ ಔಷಧವಾಗಿ ಬಳಸುತ್ತಾರೆ. ಪೌರತ್ವವನ್ನು ನೀಡಲಾಗುವುದು, ಆದರೆ ಹಿಂದೂ, ಬೌದ್ಧ, ಜೈನ, ಪಾರ್ಸಿ ಅಥವಾ ಕ್ರಿಶ್ಚಿಯನ್ ಶಾಲೆಗಳಿಗೆ ಮಾತ್ರ. ಇದರಲ್ಲಿ ಎಲ್ಲಿಯೂ ಮುಸ್ಲಿಂ ರಫಿ ವಿಷಯ ಸೇರಿಸಲಾಗಿಲ್ಲ. ಎರಡನೆಯ ಕಾರಣ ಪ್ರತಿಭಟನೆಯನ್ನು ಪ್ರಚೋದಿಸಿತು. ಯದಹ ಪಿಂಚಣಿ ರಿಜಿಸ್ಟರ್ ಅಪಘಾತ. ಇದು ಮೂಲತಃ ಭಾರತದ ಪ್ರತಿಯೊಂದು ಅಂಶವನ್ನು ದಾಖಲಿಸುವ ರಿಜಿಸ್ಟರ್ ಆಗಿದೆ. ಆದ್ದರಿಂದ ಮೂಲ ಅಕ್ರಮ ವಲಸೆಯನ್ನು 19ರಿಂದ ಭಾಗಿಸಿ ನಮ್ಮ ದೇಶಕ್ಕೆ ಕಳುಹಿಸಬಹುದು, ಆದರೆ ಇದನ್ನು ರಾಷ್ಟ್ರೀಯ ನೋಂದಣಿ ವಿಜ್ಞಾನಿಗಳು ಮಾತ್ರ ನವೀಕರಿಸುತ್ತಾರೆ ಮತ್ತು ಅಸ್ಸಾಂನಲ್ಲಿ ಮಾತ್ರ ಬಾಂಗ್ಲಾದೇಶಿಗಳು ಇದ್ದಾರೆ. ಅವರ ಸಂಖ್ಯೆ ತುಂಬಾ ಹೆಚ್ಚಾಗಿದೆ. ಆದರೆ ಆಗಿನ ಗೃಹ ಸಚಿವ ಅಮಿತ್ ಶಾ ಅವರು ಸಂಸತ್ತಿನ ಅಧಿವೇಶನದಲ್ಲಿ ಈ ರಿಜಿಸ್ಟರ್ ಅನ್ನು ಇಡೀ ದೇಶದಲ್ಲಿ ನವೀಕರಿಸಲಾಗುವುದು ಎಂದು ಘೋಷಿಸಲಾಯಿತು. ಎನ್ಆರ್ಸಿ ಪ್ರಕ್ರಿಯೆಯು 1 ದಿನ ನಡೆಯಲಿದೆ. ರಾಷ್ಟ್ರವ್ಯಾಪಿ ಆಧಾರದಲ್ಲಿ ಮತ್ತು ಪ್ರತಿಯೊಬ್ಬರೂ ತಮ್ಮನ್ನು ತಾವು ಭಾರತೀಯ ಪ್ರಜೆ ಎಂದು ಘೋಷಿಸಲು ದಾಖಲೆಗಳನ್ನು ತೋರಿಸಬೇಕಾಗುತ್ತದೆ. ಜನರು ಎನ್ಆರ್ಸಿಯನ್ನು ಉಲ್ಲೇಖಿಸಲು ಪ್ರಾರಂಭಿಸಿದಾಗ ಯಾರೂ ನಿರ್ದಿಷ್ಟವಾಗಿಲ್ಲ. ಅವರು ಹತ್ತಿರದಲ್ಲಿ ಇರಿಸಲಾಗಿರುವ ಹಿಂದೂಗಳು, ಕ್ರಿಶ್ಚಿಯನ್ ಮತ್ತು ಬೌದ್ಧರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ, ಆದರೆ ಮುಸ್ಲಿಮರಿಗೆ ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಹೇಳಿದರು. ರಕ್ಷಕರನ್ನು ದಾಖಲೆಗಳಿಲ್ಲದೆ ದೇಶದಿಂದ ಹೊರಹಾಕಲಾಗುತ್ತದೆ. ಅಲ್ಲದೆ ಯಾವುದೇ ಭಾರತೀಯ ಮುಸ್ಲಿಂ ಇತ್ಯಾದಿ ಯಾವುದೇ ದಾಖಲೆ ನೀಡಲು ಸಾಧ್ಯವಾಗದಿದ್ದರೆ ಮತ್ತು ಅವನು ಭಾರತೀಯ ಎಂದು ಸಾಬೀತುಪಡಿಸಲು ಸಾಧ್ಯವಾಗದಿದ್ದರೆ ಕಾವ್ಯಾಳ ಮನಸ್ಸಿನಲ್ಲಿ ಭಯವಿತ್ತು. ಲ್ಯಾಮಿನೇಟ್ಗಳನ್ನು ಹೊಡೆದ ನಂತರ ಅವರನ್ನು ದೇಶದಿಂದ ಹೊರಗೆ ಕಳುಹಿಸಲಾಗುತ್ತದೆ ಎಂಬಂತೆ ಆ ಜನರನ್ನು ಸಹ ಧಾರಣಕಾಲದಲ್ಲಿ ಇರಿಸಲಾಗುತ್ತದೆ. ಈಗ ಇದು ಮೋದಿ ಸರ್ಕಾರದ 2ನೇ ಹೆಜ್ಜೆ ಎಂದು ಇತರರು ಭಾವಿಸುತ್ತಾರೆ. ಅವರು ಹಿಂದೂ ರಾಷ್ಟ್ರವನ್ನು ರಚಿಸಲು ಬಯಸುತ್ತಾರೆ. ರಾಮ ಮಂದಿರದ ವಿಷಯವೆಂದರೆ 1992ರಲ್ಲಿ ಬಾಬರಿ ಮಸೀದಿ ಧ್ವಂಸವಾಯಿತು. ನಂತರ ದೇಶಾದ್ಯಂತ ಅನೇಕ ಗಲಭೆಗಳು ನಡೆದವು. ಇದರಲ್ಲಿ ಸುಮಾರು 2,000 ಜನರು ಸಾವನ್ನಪ್ಪಿದರು. ದೇಶದಾದ್ಯಂತ ಅನೇಕ ದೇವಾಲಯಗಳು ಮತ್ತು ಮಸೀದಿಗಳನ್ನು ನಾಶಪಡಿಸಲಾಗಿದೆ. ಪ್ರತೀಕಾರದ ದಾಳಿ. ಆದರೆ ನಂತರ ಕೇವಲ 2 ಗಂಟೆ 10 ನಿಮಿಷಗಳಲ್ಲಿ ಮಿನಿ ಮುಂಬೈನಲ್ಲಿ ಸುಮಾರು 12 ಬುಮ್ರಾಗಳು ಕೊಲ್ಲಲ್ಪಟ್ಟರು. ಇದರಲ್ಲಿ ಸುಮಾರು 257 ಜನರು ಪ್ರಾಣ ಕಳೆದುಕೊಂಡರು. 1945ರಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ವರ್ಷಗಳ ಕಾಲ ಟ್ರ್ಯಾಕ್ ಕೋರ್ಟ್ನಲ್ಲಿ ಸುತ್ತುತ್ತಿದ್ದರು ಮತ್ತು ಕೊನೆಗೂ ಹಲವು ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ ಈ ಪ್ರಶ್ನೆಗೆ ಉತ್ತರ ನೀಡಿತು. ಅಯೋಧ್ಯೆ ಮಿರ್ಚ್ ಅಥವಾ ರಾಮಮಂದಿರ ಅಥವಾ ಬಾಬರಿ ಮಸೀದಿ ನಿರ್ಮಾಣವಾಗುವುದೇ ಎಂಬ ಪ್ರಶ್ನೆ ಎದ್ದಿತ್ತು. ರಾಮನ ನಿರ್ಮಾಣವಾಗಲಿದೆ ಎಂಬುದು ಸುಪ್ರೀಂ ಕೋರ್ಟ್ನ ಉತ್ತರ. ಆದರೆ ಇಲ್ಲಿ ಸಮಸ್ಯೆ ಏನಾಗಿತ್ತು? ಇಷ್ಟು ವರ್ಷ ಇದು ಕೋರ್ಟ್ನಲ್ಲಿ ನಡೆಯುತ್ತಿದ್ದರೂ ಪ್ರಶಸ್ತಿ ಬಂದಿಲ್ಲ. 2019ರಲ್ಲಿ ಬಿಜೆಪಿ ಸರ್ಕಾರ ಬಂದ ತಕ್ಷಣ ವೋಟ್ ಬಂತು. ಯಾರು ಗೆದ್ದರು? ಹಿಂದೂ. ಈಗ ನಾವು ಹಿಂದೂಗಳ ಕಡೆಗೆ ಮೋದಿಯವರ 3ನೇ ಹೆಜ್ಜೆಯ ಬಗ್ಗೆ ನಮಗೆ ಅಸ್ತಿತ್ವದ ಹೆಸರು ಸಿಗುತ್ತದೆ. ಕೆಲವು ವಿಷಯಗಳಿವೆ. ನವಾ ಸಿಟಿ ಮತ್ತು ಅಫ್ರಿದಿ ಎಂದರೆ ಕುಲಗಳ ಖಾತೆಯನ್ನು ತೆರೆಯಲಾಗುತ್ತದೆ ಎಂದರ್ಥ. ಲೆಟ್ಸ್ ಗೇಟ್ನಲ್ಲಿನ ವಿಷಯ. ಮೊದಲನೆಯದಾಗಿ, ಭಾರತದಲ್ಲಿ ಇಲ್ಲಿಂದ ನಿಜವಾಗಿ ಏನಾಗುತ್ತದೆ ಎಂದು ತಿಳಿಯೋಣ. ಸಂವಿಧಾನದ ಲೇಖನವು ಸಕಾರಾತ್ಮಕವಾಗಿದೆ ಮತ್ತು ಭಾರತವು ದೇಶಾದ್ಯಂತ ಓಯಾ ಅನ್ನು ಜಾರಿಗೆ ತರಬೇಕು. ಅದರಲ್ಲಿ ನಾನು ಎಲ್ಲಾ ಧರ್ಮಗಳಿಗೆ ಸಂವೇದನಾಶೀಲವಾಗುವಂತೆ ಮಾಡುತ್ತೇನೆ. ಆದರೆ ಪ್ರಸ್ತುತ ಹಿಂದೂ, ಸಿಖ್ ಯೋಧರು ಮತ್ತು ಸಜ್ಜನರಿಗೆ ಹಿಂದೂ ಕೋಡ್ ಬಿಲ್ ಅನ್ನು ಜಾರಿಗೊಳಿಸಲಾಗಿದೆ ಮತ್ತು ಅದೇ ರೋಗಿಗಳಿಗೆ ಶರಿಯಾವನ್ನು ಜಾರಿಗೊಳಿಸಲಾಗಿದೆ. ಕಾನೂನಿನಿಂದ ಜನರಿಗೆ ಏನು ಸಮಸ್ಯೆ ಇದೆ, ಆದರೆ ನೀವು ಮತ್ತು ಮುಸ್ಲಿಮರು ಅದನ್ನು ಕಡಿಮೆ ಮಾಡುತ್ತಾರೆ.
ರಷ್ಯಾದಿಂದ ಅವರಿಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಿಗುವುದಿಲ್ಲ ಎಂದು ಈ ಪಡೆ ತುಂಬಾ ಪ್ರಬಲವಾಗಿದೆ. ಸ್ನೇಹಿತರೆ, ಅವರ ಮನಸ್ಸಿನಲ್ಲಿಯೂ ಭಯವಿದೆ. ಅವರ ರಿಜಿಸ್ಟರ್ ರೋಲ್ಗಳನ್ನು ತೆಗೆದುಹಾಕಲಾಗುತ್ತದೆ. ಅವುಗಳನ್ನು ಬೆರೆಸುವ ಮೂಲಕ ಹೊಸ ಮಾರ್ಗವನ್ನು ಬಿಡಲಾಗುತ್ತದೆ. ಈಗ ಅವರ ಎರಡನೇ ಯೋಜನೆ ರಿಲಯನ್ಸ್ ನಷ್ಟವನ್ನು ತೆಗೆದುಹಾಕುವ ಮೂಲಕ ಮೋದಿ ಜಿ ಮತ್ತು ಮೋದಿ ಸರ್ಕಾರವನ್ನು ಅವರ ವೈಯಕ್ತಿಕ ಧಾರ್ಮಿಕ ಗುರುಗಳ ನಡುವೆ ಇಡಲಾಗುತ್ತದೆ. ಇದರಿಂದಾಗಿ ಭಾರತವು ಕಾಂಗ್ರೆಸ್ ಮತ್ತು ಅದರ ಜನರು ಮಾಟಗಾತಿಯರು ಎಂದು ಮಗುವಿನ ಬೆರಳುಗಳು ಎತ್ತಿದಾಗ ಚಿಂತಿತರಾಗಿರಿ. ಇಲ್ಲಿ ಯಾವಾಗಲೂ ಮತ್ತು ಮುಸ್ಲಿಮರು ಮಾತ್ರ, ಆದರೆ ನಿಜವಾಗಿಯೂ ಮೋದಿ ಮತ್ತು ಮೋದಿ ಸರ್ಕಾರವು ಹಿಂದೂ ರಾಷ್ಟ್ರದ ಪರವಾಗಿದ್ದರೆ ಪ್ಲೇತಾಗಿದೆ. ಇದನ್ನು ಬೆಳಿಗ್ಗೆ ತಿಳಿದುಕೊಳ್ಳಲು ಮೊದಲನೆಯದಾಗಿ ನಾವು ಎಲ್ಲಾ ಧರ್ಮಗಳನ್ನು ಕಡೆಗಣಿಸಿದಾಗ ಮುಸ್ಲಿಂ ಎಕ್ಸ್‌ಪ್ರೆಸ್ ಅನ್ನು ಏಕೆ ನಿರ್ಲಕ್ಷಿಸಲಿಲ್ಲ ಎಂದು ತಿಳಿಯಬೇಕು. ಮಹಿಳಾ ಭದ್ರತೆ, ಈಗ ಸಂಸತ್ತು ಅದರ ಹಿಂದೆ ಓಡಿದೆ. ಮುಸ್ಲಿಂ ಬಹುಸಂಖ್ಯಾತರ ಮುಖ ನಾವು ನೋಡಿದ್ದಾರೆ. ಅಲಿಗರ್ ವಲಸಿಗರು ಹೆಚ್ಚಿನವರು ಕೀನ್ಯಾ, ಅಫ್ಘಾನಿಸ್ತಾನ್, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಕ್ಕೆ ಬರುತ್ತಾರೆ. ಈಗ ಈ 3 ದೇಶಗಳಲ್ಲಿ ಮುಸ್ಲಿಂ ಬಾಹುಲ್ಯವಿತ್ತು. ಅಲ್ಲಿ ಶತಮಾನಗಳಿಂದ ಧಾರ್ಮಿಕ ಅಲ್ಪಸಂಖ್ಯಾತರು, ಅಂದರೆ ಮುಸ್ಲಿಮೇತರರು ಅವರ ಮೇಲೆ ಹಿಡಿತ ಹೊಂದಿದ್ದರು. ದೌರ್ಜನ್ಯಗಳು ನಡೆಯುತ್ತಿವೆ ಮತ್ತು ಅವರಿಗೆ ತರಬೇತಿ ನೀಡಲಾಗುತ್ತಿದೆ. ಮತ್ತು ಭಾರತೀಯ ಮುಸ್ಲಿಂ ರಿಫ್ಯೂಜಿಯನ್ನು ಪ್ರಚಾರ ಮಾಡಲು ಭಾರತದಿಂದ ಯಾರೋ ಹೇಳಿದ್ದಾರೆ. ಭಾರತದ ಗಡಿಯಲ್ಲಿ ಹಲವು ಮುಸ್ಲಿಂ ಬಾಹುಲ್ಯ ರಾಷ್ಟ್ರಗಳಿವೆ, ಆದರೆ ಇತರೆ ಧರ್ಮದವರಿಗೆ ಅವಕಾಶ ನೀಡುತ್ತಿಲ್ಲ. ಆಶ್ರಯ ನೀಡಲು ದೇಶವಿಲ್ಲ. ಹಾಗಾಗಿಯೇ ಇಡೀ ಭಾರತ ಮತ್ತು ಇದೀಗ ಎರಡನೇ ಬಾರಿಗೆ ಮುಸ್ಲಿಂನ ಮನವಿ ಸಾವು ಭದ್ರತೆಗೆ ಧಕ್ಕೆಯಾಗಿದೆ. ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನ ಎರಡೂ ಹಲವು ಚಾನೆಲ್ಗಳಿರುವ ದೇಶಗಳು ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಅಂತಹ ಹೆಚ್ಚಿನ ಅಪರಾಧಿಗಳು ಮತ್ತು ಭಯೋತ್ಪಾದಕರು ಭಾರತಕ್ಕೆ ಬಂದು ಕೆಲವು ರಿಬ್ಬನ್ಗಳೊಂದಿಗೆ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಭದ್ರತೆಯ ಪ್ರಶ್ನೆಗಳನ್ನು ಎತ್ತಬಹುದು ಎಂಬ ವಿಷಯ ನಿಮಗೆಲ್ಲರಿಗೂ ತಿಳಿದಿದೆ. ಮೋದಿ ಸರ್ಕಾರವು ಈ ಸಂದೇಶವನ್ನು ಮುಸ್ಲಿಂ ಉಬರ್ ಅಪ್ಲಿಕೇಶನ್ ಅನ್ನು ಸ್ಥಾಪಿಸಿದೆ. ಈಗ ಎನ್ಆರ್ಸಿ ಬಗ್ಗೆ ಮಾತನಾಡೋಣ. ಈಗ ಇಲ್ಲಿ ಮೊದಲ ಮತ್ತು ದೊಡ್ಡ ಸಮಸ್ಯೆ ಎಂದರೆ ಜನರು ಸಿಎಸ್ಎಯನ್ನು ಎನ್ಆರ್ಸಿಗೆ ಲಿಂಕ್ ಮಾಡುತ್ತಾರೆ ಮತ್ತು ತಜ್ಞರು ಹೇಳಿದ್ದು, ಭಾರತದಲ್ಲಿ ಹಲವಾರು ವರ್ಷಗಳಿಂದ ವಾಸಿಸುತ್ತಿರುವ ಭಾರತೀಯ ಮುಸ್ಲಿಮರು ವರ್ಷಗಳಲ್ಲಿ ಅವರು ಭಾರತೀಯ ಎಂದು ಸಾಬೀತುಪಡಿಸಲು ಅವರ ದಾಖಲೆಗಳು ಕಂಡುಬಂದಿಲ್ಲವಾದರೆ ಆಗ ಭಾರತೀಯ ಮುಸ್ಲಿಮರನ್ನು ಬಂಧನದಲ್ಲಿರಿಸಲಾಗಿದೆ ಮತ್ತು ಅವರನ್ನು ಬಲವಂತವಾಗಿ ಆಂಬ್ಯುಲೆನ್ಸ್ ಎಂದು ಘೋಷಿಸಲಾಗುತ್ತದೆ ಮತ್ತು ಅವರನ್ನು ದೇಶದಿಂದ ಗಡೀಪಾರು ಮಾಡಲಾಗುತ್ತದೆ. ಭಾರತದಲ್ಲಿ 10 ರಿಂದ 15 ವರ್ಷಗಳಲ್ಲಿ ಪೌರತ್ವವನ್ನು ಪಡೆಯಬಹುದು. ಹಾಗಾದರೆ 20 ರಿಂದ 30 ವರ್ಷಗಳು ಏಕೆ ಬದುಕಬಾರದು? ಇಲ್ಲಿ 50 ವರ್ಷಗಳು. ಪ್ರಧಾನಿ ಮೋದಿಯವರು ಸಹ ಈ ಹೇಳಿಕೆಯನ್ನು ನೀಡಿದ್ದರು. ಆದರೆ ಜನರು ಎತ್ತ ಗಮನ ಹರಿಸಲಿಲ್ಲ. ನೀವು ಕಳೆದ 4 ವರ್ಷಗಳಿಂದ ಇಲ್ಲಿ ವಾಸಿಸುತ್ತಿದ್ದರೆ, ನೀವು ಯಾವುದೇ ಒಂದು ದಾಖಲೆಯನ್ನು ತೋರಿಸಿ ಮತ್ತು ನಿಮ್ಮಲ್ಲಿ ಯಾವುದನ್ನು ಹೊಂದಿಲ್ಲದಿದ್ದರೆ ಈ ಯಾವುದೇ ಪೋಸ್ಟ್ಗಳಲ್ಲಿ ನೋಂದಾಯಿಸಿಕೊಳ್ಳಬಹುದು. ಬಾಕ್ಸ್ ಇಲ್ಲದಿದ್ದರೆ ನೀವು ಈಗಾಗಲೇ ನೋಂದಾಯಿತ ಪ್ರತ್ಯಕ್ಷದರ್ಶಿಯನ್ನು ತೆಗೆದುಕೊಳ್ಳಬಹುದು. ಅವರು ಕಳೆದ 8 ವರ್ಷಗಳಿಂದ ನೀವು ಭಾರತದಲ್ಲಿ ವಾಸಿಸುತ್ತಿದ್ದೀರಿ ಎಂದು ಸಾಕ್ಷಿ ಹೇಳಬಹುದು. ಈಗ ನೀವು ಕಳೆದ 8 ವರ್ಷಗಳಿಂದ ಭಾರತದಲ್ಲಿ ವಾಸಿಸುತ್ತಿದ್ದೀರಿ. ನಿಮ್ಮ ಬಳಿ ಒಂದೇ ಒಂದು ದಾಖಲೆಯೂ ಇಲ್ಲ. ಇದೇ ನಿಮಿಷಗಳ ನಂತರ ರಿಷಿ ಬಟ್ಟೇರ್ ಚಿಕಿತ್ಸೆಗಾಗಿ ನಿಲ್ಲಿಸಲಾಯಿತು. ಮಕ್ಕಳೇ, ಇದೆಲ್ಲ ಇನ್ನೂ ಚೆನ್ನಾಗಿದೆ. ಆದರೆ ಮೋದಿ ಸರ್ಕಾರ ರಾಮಮಂದಿರ ನಿರ್ಮಾಣವನ್ನು ಹೇಗೆ ಸಮರ್ಥಿಸಿಕೊಳ್ಳಬೇಕು? ಹಾಗಾದರೆ ಮೊದಲು ನೋಡೋಣ. ಈ ಸ್ಥಳದ ಐತಿಹಾಸಿಕ ಪ್ರಾಮುಖ್ಯತೆ ಎಲ್ಲರಿಗೂ ತಿಳಿದಿದೆ. ಅದಕ್ಕಾಗಿಯೇ ಜನರು ಇದಕ್ಕಾಗಿ ಹೋರಾಡುತ್ತಿದ್ದಾರೆ. ಮತ್ತು ಇದಕ್ಕಾಗಿ ಹೋರಾಡುವ ಹಿಂದಿನ ಕಾರಣ ಭಗವಾನ್ ರಾಮ ಹಿಂದೂ ಧರ್ಮದ ಅತ್ಯಂತ ಪೂಜಿಸುವ ದೇವರು ಮತ್ತು ಅಯೋಧ್ಯೆ ಮಹಾತ್ಮ ಅದರ ಧಾರ್ಮಿಕ ಹಿಂದೂಗಳಿಗೆ ಪಥ್ಯ. ಆದರೆ ಶ್ರೀರಾಮನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲಿದೆ. ಈ ಜಲಮೂಲವು ಹಿಂದೂ ಧರ್ಮದಲ್ಲಿದೆ ಎಂಬುದು ಈಗ ಸ್ಪಷ್ಟವಾಗಿದೆ. ಇದು ಸೌಹಾರ್ದದ ಕಡೆಯೂ ಆಚರಣೆಯಲ್ಲಿದೆ. ಈಗ ನಾವು ಮುಸ್ಲಿಮರೊಂದಿಗೆ ಜಗಳವಾಡುವುದರ ಹಿಂದಿನ ಕಾರಣವನ್ನು ತಿಳಿದಿದ್ದೇವೆ. 1528ರಲ್ಲಿ ಬಾಬರ್ನ ಆದೇಶದ ಮೇರೆಗೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಶಕ್ತಿಯ ಜನರಲ್ ಮೀರ್ ಬಾಕಿ ಈ ಮಸೀದಿಗೆ ಬಾಬರಿ ಮಸೀದಿ ಎಂದು ಹೆಸರಿಟ್ಟರು ಎಂದು ನಂಬಲಾಗಿದೆ. ಮತ್ತು ಈ ಪುಸ್ತಕದ ಪ್ರಕಾರ ಈ ನಂಬಿಕೆಯು 830 ಮತ್ತು 8 ಪಾಂಟಿಂಗ್ ನಡುವೆ ಜನರಲ್ಲಿ ಹುಟ್ಟಿತು, ಏಕೆಂದರೆ ಆ ಸಮಯದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಸರ್ವೇಯರ್ ಆಗಿದ್ದ ಫ್ರಾನ್ಸಿಸ್ ಬುಕಾನನ್ ಅವರು ಮಸೀದಿಯ ಗೋಡೆಗಳ ಮೇಲೆ ಈ ಆಟದ ಸುದ್ದಿಯನ್ನು ಕಂಡುಕೊಂಡರು ಎಂದು ವರದಿ ಮಾಡಿದರು. ಅವರ ಪ್ರಕಾರ ಮತ್ತು ಭಾಷೆಯಲ್ಲಿ ರಾಮಮಂದಿರವನ್ನು ಕೆಡವಿ ಅದರ ಮೇಲೆ ಬಾಬರಿ ಮಸೀದಿಯನ್ನು ನಿರ್ಮಿಸಿದ ಸ್ಥಳೀಯ ಜನರ ಮಾತುಗಳನ್ನು ಅವರು ಈ ಟಿಪ್ಪಣಿಯಲ್ಲಿ ದಾಖಲಿಸಿದ್ದಾರೆ. ಆದರೆ ನಿಮಗೆ ಗೊತ್ತಾ, ಇವು 2 ವಿಭಿನ್ನ ಕಥೆಗಳು ಏನು? ವೋಚರ್ ಕುನಾಲ್ ಕಿಶೋರ್ ಅವರ ಪುಸ್ತಕ ಅಯೋಧ್ಯೆ ಸಂಬಂಧಿತ ಪ್ರಕಾರ 1528 ಮತ್ತು ಹಿಂದಿನ ಯಾವುದೇ ದಾಖಲೆಯಲ್ಲಿ ಬಾಬರಿ ಮಸೀದಿಯನ್ನು ಪ್ರದರ್ಶಿಸಲಾಗಿಲ್ಲ. ಮತ್ತು ರಾಮಾಯಣ ಅಯೋಧ್ಯೆ ಎಂಬ ತನ್ನ ಪುಸ್ತಕದಲ್ಲಿ ಮೀನಾಕ್ಷಿ ಜೈನ್ ಬರೆದಿದ್ದಾರೆ. ಇದು ಬಾಬರಿ ಮಸೀದಿಯ ದಾಖಲೆ. ಮತ್ತು ಜೈಸಿಂಗ್ ಟುಟಾ ಮೊಘಲರ ರಜಪೂತ ಮಂತ್ರಿಯಾಗಿದ್ದರು. ಅವರು 1717ರಲ್ಲಿ ಆ ಗೌರವವನ್ನು ಮತ್ತು ಸುತ್ತಮುತ್ತಲಿನ ಪ್ರದೇಶವನ್ನು ಖರೀದಿಸಿದರು. ಅವರ ದಾಖಲೆಯಲ್ಲಿ 3ನೇ ಆಯ್ಕೆಯಿದೆ. ಇದನ್ನು ಅನೇಕ ಜನರು ಅತ್ಯಂತ ಭ್ರಷ್ಟ ಸರ್ ಎಂದು ಕರೆಯುತ್ತಾರೆ. ಆದರೆ ಜೈಸಿಂಗ್ ಅದರ ಮೇಲೆ ಹನ್ಸತಿ ಎಂದು ಬರೆದಿದ್ದಾರೆ. ಅಂದರೆ ಅನೇಕ ಸ್ನೇಹಿತರು ಮತ್ತು ಅವರ ಕೋಥಿಯಾರ್ನಲ್ಲಿ ಹಿಂದೂಗಳು ಅವನನ್ನು ಸುತ್ತುವರೆದಿರುವ ಮತ್ತು ಪೂಜಿಸುವ ವೇದಿಕೆಯನ್ನು ತೋರಿಸಲಾಗಿದೆ. ಇದಲ್ಲದೆ ಮದ್ರಾಸ್ ಕೊರಿಯರ್ ಬಾಬರ್ನಾಮದಲ್ಲಿ ಬರೆದ ಈ ಲೇಖನದ ಪ್ರಕಾರ, ಅಂದರೆ ಬಾಬಾ ಅವರ ದಿನಚರಿಯಲ್ಲಿ ಅವರು ಪ್ರತಿಯೊಂದು ಅಂಶಗಳ ಬಗ್ಗೆ ಬರೆದಿದ್ದಾರೆ.
ಅವರ ಜೀವನ ಅಯೋಧ್ಯೆಯಲ್ಲಿ ನಿರ್ಮಿಸಲಾದ ಈ ಮಸೀದಿಯ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ. ಆದ್ದರಿಂದ ನೀವು ಏನು ಯೋಚಿಸುತ್ತೀರಿ? ಈ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಸುಮನ್ ಹಿಂದೂ ಮತ್ತು ಮುಸ್ಲಿಂ ಅನ್ನು ಮಡಿಚಿಸಿತ್ತು. 1578ರ ಮುಖ್ಯವಾದ ಕ್ರೀಮ್ ಅನ್ನು ಪ್ರಸ್ತುತಪಡಿಸದೆ ಅಲ್ಲಿಯವರೆಗೆ ಅವರು ಹೊಂದಿದ್ದರು ಅಯೋಧ್ಯೆ ಭೂಮಿಯ ಮೇಲಿನ ಹಕ್ಕು. ಆದರೆ 1948ರಲ್ಲಿ ಕೆಲವರು ಈ ಸ್ಥಳ ಹಿಂದೂಗಳಿಗೆ ಸೇರಿದ್ದು ಎಂದು ಹೇಳಿ ರಾಮನ ವಿಗ್ರಹವನ್ನು ಅಲ್ಲಿ ಇರಿಸಿದರು ಮತ್ತು ಇಂದು ಅವರಿಗೆ ಸುಪ್ರೀಂ ಕೋರ್ಟ್ ಇತ್ಯರ್ಥ ಬೇಕು. ಆದರೆ ಅಲ್ಲಿ ಮುಸ್ಲಿಮರು ನಕ್ಕರು ಮತ್ತು ಯಾವುದೇ ಕಾಂಕ್ರೀಟ್ ಪುರಾವೆಗಳಿಲ್ಲ, ಯಾವುದೇ ದಾಖಲೆಗಳಿಲ್ಲ. ಅದೇ ವ್ಯಕ್ತಿ ಅವರಿಗೆ ಸೇರಿದವರು. ಜಾಸಿಂಟೋ ಅವರು ರವಾನಿಸಿದ ದಾಖಲೆಗಳು ಮತ್ತು 1743 ಮತ್ತು 1795ರಲ್ಲಿ ವಿಲಿಯಂ ಫ್ಯಾನ್ಸ್ ಅವರು ಭಾರತದಲ್ಲಿ ತಮ್ಮ ಪ್ರವಾಸದ ಸಮಯದಲ್ಲಿ ಬರೆದ ಕೇವಲ ಪ್ರಶ್ನೆಗಳು ನಂತಹ 2 ಪ್ರವಾಸ ಕಥನಗಳು. ಇದರಲ್ಲಿ ಬಾಬರಿ ಮಸೀದಿಯ ಬಗ್ಗೆ ಯಾವುದೇ ಉಲ್ಲೇಖವಿಲ್ಲ, ಆದರೆ ಯಾವುದೇ ಇರಲಿಲ್ಲ. ಸೀತೆಯ ಪ್ರಸ್ತಾಪ ಅಲ್ಲಿ ಖಂಡಿತವಾಗಿ ಅಡುಗೆಮನೆ ಮತ್ತು ರಾಮಚಬುತ್ರ ಸ್ವಯಂ ಉದ್ಯೋಗ ಮತ್ತು ಫ್ಲೀಟ್ ಅಂದರೆ ವಿಚಾರಣೆಯ ಪ್ರಸ್ತಾಪವಿದೆ. ಅಲ್ಲಿ ಹಿಂದೂಗಳು ಯಾವಾಗಲೂ ಪ್ರೀತಿಯಲ್ಲಿ ಇರುತ್ತಾರೆ ಎಂಬುದು ನನಗೆ ಹಸಿವನ್ನುಂಟು ಮಾಡುತ್ತದೆ. ಅಯೋಧ್ಯೆಯ ಬಿಸ್ಕತ್ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಕೋರ್ಸ್ಗಳು ಎಂದು ಹೇಳಿತ್ತು. ನಂಬಿಕೆಯ ಆಧಾರದ ಮೇಲೆ ಅಲ್ಲ, ಆದರೆ ಎವರೆಸ್ಟ್ ಆಧಾರದ ಮೇಲೆ ಹಿಂದೂಗಳು ತಂದ ಸಾಕ್ಷ್ಯದ ಆಧಾರದ ಮೇಲೆ ತೀರ್ಪು ತೆಗೆದುಕೊಳ್ಳುತ್ತದೆ. ಆದರೆ ಮುಸ್ಲಿಮರು ಅಂತಹ ಯಾವುದೇ ಪುರಾವೆಗಳನ್ನು ಪ್ರಸ್ತುತಪಡಿಸದ ಕಾರಣ ಸುಪ್ರೀಂ ಕೋರ್ಟ್ ಹಿಂದೂಗಳ ಎಮ್ಮೆ ಆಧಾರದ ಮೇಲೆ ರಾಮಮಂದಿರ ಕಟ್ಟಲು ಅರ್ಧ ರೋಲರು ನಿರ್ಧರಿಸುತ್ತಾರೆ. ಕೊನೆಗೆ ಯುಸಿಯ ದಳದ ಬಗ್ಗೆ ಮಾತನಾಡೋಣ. ಏಕರೂಪ ನಾಗರಿಕ ಸಂಹಿತೆ ಬೇಕು. ಈಗ ಯಾರ ಪರವೂ ಇಲ್ಲ, ವಿರೋಧವೂ ಇಲ್ಲ. ಇದರಿಂದ ಮೋದಿ ಸರ್ಕಾರ ಅಲ್ಪಸಂಖ್ಯಾತರಿಗೆ ಹರಿಜನರ ಅನ್ವೇಷಣೆಯಲ್ಲಿ ಮೊದಲನೆಯ ಲಾಭದಂತಹ ಪ್ರಯೋಜನಗಳು ಎಲ್ಲರಿಗೂ ಸಿಗುತ್ತವೆ ಎಂದು ಹೇಳುತ್ತಾ ನೀವು ತೊಂದರೆಗೀಡಾದ ಮುಸ್ಲಿಂ ದಲಿತರು ಅವಮಾನಕ್ಕೆ ಬಲಿಯಾಗಿದ್ದರು. ಯಾವುದೇ ಅಲಂಕಾರ ಅಥವಾ ಸರ್ಕಾರವು ಮೊದಲ ನಂಬರ್ 2ರ ಲಾಭವನ್ನು ಪಡೆಯುತ್ತದೆ. ವಿವಿಧ ಧರ್ಮಗಳ ಜನರ ನಡುವೆ ಯಾವುದೇ ಕಾನೂನು ಸಮಸ್ಯೆ ಇದ್ದರೆ ಅವರು ಕಾಲೇಜಿಗೆ ಹೋದಾಗ ಅವರು ಆಗಾಗ್ಗೆ ಅಂತಹ ಪರಿಸ್ಥಿತಿಯನ್ನು ವಿವರಿಸಲು ಕಷ್ಟಪಡುತ್ತಾರೆ. ಏಕೆಂದರೆ ಇಲ್ಲಿ ನ್ಯಾಯಾಧೀಶರು ನಿರ್ದಿಷ್ಟ ಧರ್ಮದ ಜನರಿಗೆ ದೇಹವನ್ನು ನೀಡಲು ಸಾಧ್ಯವಿಲ್ಲ ಮತ್ತು ಯಾರು ನೋಟಿಸ್ ನೀಡಲು ಸಾಧ್ಯವಿಲ್ಲ. 2 ಧರ್ಮಗಳ ಮೇಲಧಿಕಾರಿಗಳನ್ನು ಒಗ್ಗೂಡಿಸಿ ಮತ್ತು ಅದಕ್ಕಾಗಿಯೇ ಯುಸಿ ಆಗಮನದಿಂದ ನ್ಯಾಯಾಲಯಗಳು ಎಲ್ಲರಿಗೂ ತ್ವರಿತ ನೀರು ತೆಗೆದುಕೊಳ್ಳಬಹುದು. ಆದರೆ ದಯವಿಟ್ಟು ಯಾವ ಮಿತಿಗಳು ಮತ್ತು ಹೇಗೆ ಕಡಿಮೆಯಾಗುತ್ತವೆ ಎಂಬುದರ ಕುರಿತು ಯಾವುದೇ ಮಾತುಗಳಿಲ್ಲ. ಅದರ ಪ್ರಸ್ತಾವನೆ ಬರುವ ಮುನ್ನವೇ ಜನರು ಇದರ ವಿರುದ್ಧ ಪ್ರತಿಭಟಿಸಲು ಆರಂಭಿಸಿದರು. ಆದರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಿಮ್ಮ ಪ್ರಕಾರ ಧಾರ್ಮಿಕ ಸಮುದಾಯ ಅಥವಾ ಎಲ್ಲರಿಗೂ ಸಮಾನತೆ ಮತ್ತು ನ್ಯಾಯವು ಉತ್ತಮವಾಗಿದೆಯೇ? ಯೋಗಿ ಸರ್ಕಾರವು ಹಿಂದೂ ರಾಷ್ಟ್ರವನ್ನು ರಚಿಸುತ್ತದೆಯೇ ಅಥವಾ ಇಲ್ಲವೇ? ಸಮಯದ ವಿಷಯ. ಆದರೆ ಅದಕ್ಕೂ ಮೊದಲು ನಾನು ನಿಮಗೆ ಒಂದು ಪ್ರಶ್ನೆ ಕೇಳಲು ಬಯಸುತ್ತೇನೆ. ಹಿಂದೂ ಪದದ ಅರ್ಥವೇನು? ಚಂದ್ರಶೇಖರ್ ಕೌರ್ ಮಾಹಿತಿ ಹಕ್ಕು ಅಡಿಯಲ್ಲಿ ಅದೇ ಪ್ರಶ್ನೆಯನ್ನು ಕೇಳಿದಾಗ ನಮ್ಮ ಭಾರತೀಯ ಸಂವಿಧಾನ ಮತ್ತು ಕಾನೂನುಗಳಲ್ಲಿ ಹಿಂದೂ ವರ್ಷದ ಅರ್ಥವೇನು? ಕೇಂದ್ರ ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಬಳಿ ಈ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ ಎಂದು ಗೃಹ ಸಚಿವಾಲಯದಿಂದ ಅವರು ಉತ್ತರವನ್ನು ಪಡೆದರು. ಈಗ ಮತ್ತು ಇಂದು ನಾನು ನಿಮಗೆ ಹೇಳುತ್ತೇನೆ, ಹಿಂದೂ ಧರ್ಮವಲ್ಲ, ಆದರೆ ಅದು ವರ್ಷಗಳ ಹಿಂದೆ ಭಾರತೀಯರಿಗೆ ಆಗಿತ್ತು. ಸೂರ್ಯ ಅಂದರೆ ಇಂದಿನ ಸಿಂಧೂ ನದಿಯನ್ನು ಹಿಂದೂ ಎಂದು ಕರೆಯಲಾಯಿತು ಮತ್ತು ಈ ರಿಬ್ಬನ್ ಬಳಿ ವಾಸಿಸುವ ಜನರೆಲ್ಲರೂ ಹಿಂದೂಗಳಾದರು. ಇದು ದತ್ತವರ ಹಿಂದೂ ಅಪರಾಧದ ವ್ಯಾಖ್ಯಾನ. ನನಗೆ ನಿಮ್ಮ ಪ್ರಶ್ನೆಗಳಿವೆ. ಮೋದಿ ಸರ್ಕಾರವು ನಿಜವಾಗಿಯೂ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡುತ್ತದೆ ಎಂದು ನೀವು ಭಾವಿಸುತ್ತೀರಾ? ನಾವು ಏನೇ ಪಾಲಿಚಿನ್ ಮಾಡಿದ್ದೇವೆ? ಏನು ಪರಿಹಾರಗಳು ನಾವು ಮಾಡಿದ್ದೇವೆ? ಎನ್ಆರ್ಸಿ ಇದು ಕೇವಲ ಇತ್ಯಾದಿ. ಹಿಂದೂ ರಾಷ್ಟ್ರವನ್ನು ರಚಿಸಲು ಈ ಅಡ್ಡ ನೀತಿಗಳು. ಬೆಳಗಿನ ಪ್ರದೇಶದಲ್ಲಿ ಯಾವುದೇ ಉತ್ತರವಿದೆ ಮತ್ತು ಅದು ನಿಮ್ಮ ಮುಕ್ತಕ್ಕಿಂತ ಭಿನ್ನವಾಗಿದೆ. ಅದು ಪ್ರಿಯ ನಾಯಕ ತಲುಪಿದ್ದಕ್ಕಿಂತ ಭಿನ್ನವಾಗಿದೆ. ರಾಜಕುಮಾರ ಅಯೋಡಿನ್ ಕೇಳು. ಇದನ್ನು ಬಿಟ್ಟು ಭಾರತ ಹಿಂದೂ ರಾಷ್ಟ್ರವಾದರೆ ಭಾರತಕ್ಕೆ ಹೋದರೆ ಭಾರತದ ದೃಶ್ಯ ಏನಾಗಬಹುದು? ಆ ಕೆಟ್ಟ ವಿಡಿಯೋ ಬೇಕಾದರೆ ಕಾಮೆಂಟ್ ಮಾಡಿ ಹೇಳಿ, ನಿನ್ನನ್ನು ಆಟವಾಡಿಸುತ್ತೇನೆ. ಜಧಾಯೋಯ ಹೀಗೆ ನೀವೊಬ್ಬರೇ ನಮ್ಮ ಭಾರತದಲ್ಲಿ ಅನೇಕ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ದಾರೆ ಮತ್ತು ಈ ವಿಡಿಯೋ ಮಾಡುವ ಉದ್ದೇಶವೇನೆಂದರೆ ನೀವು ಏನೇ ಬಂದಿದ್ದೀರೋ ಅದನ್ನು ನಾವು ಅಳಿಸಿ ಹಾಕಬಹುದು ಎಂಬುದಾಗಿತ್ತು. ಈ ವಿಷಯದ ಮೇಲೆ ಅಕ್ರಮ ಸುಲಿಗೆ. ನೀವು ನನಗೆ ಸಹಾಯ ಮಾಡಲು ಬಯಸಿದರೆ ನಿಮ್ಮ 15 ದಿನಗಳಲ್ಲಿ ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಇದರಿಂದ ಅವುಗಳನ್ನು ನೈಜ ಸ್ಥಳಗಳಲ್ಲಿಯೂ ಕಾಣಬಹುದು. ಈ ರೀತಿಯ ಖಾಲಿ ಇನ್ಫೋಟೈನ್ಮೆಂಟ್ ವಿಡಿಯೋಗಳನ್ನು ನೀವು ಬಯಸಿದರೆ ನಂತರ ನನ್ನ ರಾತ್ ಕನ್ನಡ ಚಾನಲ್ಗೆ ಚಂದಾದಾರರಾಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ ಮತ್ತು ಉತ್ತಮವಾದದನ್ನು ಪಡೆಯಿರಿ. ಹಣದ ಕೊರತೆಯ ಆಯ್ಕೆಯನ್ನು ನೀವು ಈ ರೋಗಲಕ್ಷಣಗಳ ಅಧಿಸೂಚನೆಯನ್ನು ಮಿಶ್ರಣ ಮಾಡುತ್ತೀರಿ. ಮುಂದಿನ ವಿಡಿಯೋದಲ್ಲಿ ನೀವು ಪ್ಲಾನಿಂಗ್ ಪಾಯಿಂಟ್ಗಳನ್ನು ಪಡೆಯುತ್ತೀರಿ.